16 ಶಾಸಕರ ಅನರ್ಹತೆ ರದ್ದುಗೊಂಡ ಬೆನ್ನಲ್ಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದಾರೆ. ಬಿಜೆಪಿ ಶಾಸಕರನ್ನ ಭೇಟಿಯಾಗಲು ಕುಮಾರಸ್ವಾಮಿ ಇವತ್ತು ದೆಹಲಿಗೆ ಆಗಮಿಸಿದರು. ಶಾಸಕ ಬಂಡೆಪ್ಪ ಕಾಶೆಂಪೂರ್ ಜೊತೆಗೂಡಿ ಕರ್ನಾಟಕ ಭವನಕ್ಕೆ ಆಗಮಿಸಿದ ಕುಮಾರಸ್ವಾಮಿ ಶಾಸಕರ ಮೇಲೆ ಯಾವುದೇ ಒತ್ತಡ ಹಾಕೋದಿಲ್ಲ, ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಅವರು ಸ್ವತಂತ್ರರು ಎಂದು ಸ್ಪಷ್ಟಪಡಿಸಿದರು. ಸಂಖ್ಯಾಬಲದಿಂದಷ್ಟೇ ಸರ್ಕಾರ ಭದ್ರವಾಗಿದೆ ಎಂದ ಅವರು ಸರ್ಕಾರ ಉರುಳುತ್ತೆ ಅನ್ನೋ ಊಹೆ ಮಾಡ್ತಿಲ್ಲ ಅಂದ್ರು. ಇದೇ ವೇಳೆ ಪರ್ಯಾಯ ಸರ್ಕಾರ ರಚನೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಬೇಕು ಅಂದ್ರು. ಭ್ರಷ್ಟಾಚಾರದ ವಿಷಯದಲ್ಲಿ ಜೆಡಿಎಸ್ ಹೋರಾಟ ಮುಂದುವರಿಯಲಿದೆ ಎಂದು ಕುಮಾರಸ್ವಾಮಿ ಸ್ಪಷ್ಟಪಡಿಸಿದರು. ನಾನು ನನ್ನ ವೈಯಕ್ತಿಕವಾದಂಥ ಕೆಲಸಗಳಿಗೆ ದೆಹಲಿಗೆ ಬಂದಿದ್ದೇನೆ. ನಾನು 16 ಶಾಸಕರುಗಳನ್ನು ಮನವೊಲಿಸ್ತಕ್ಕಂಥ ಅವಶ್ಯಕತೆ ಇಲ್ಲದು ನನ್ನ ಭಾವನೆ. ಈಗ ನಾನು ಅವರ ಮೇಲೆ ಒತ್ತಡ ಹಾಕೋದಾಗಲಿ, ಇಲ್ಲ BJPಯ ಮಂತ್ರಿಗಳು ಬಂದು ಈಗ ಅವರ ಮೇಲೆ ಒತ್ತಡ ಹಾಕೋದಾಗಲಿ, ಅದರಿಂದ ಅವರು ಆ ಒತ್ತಡಗಳಿಗೆ ಮಣಿದು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಆ ನಿರೀಕ್ಷೆಯಲ್ಲೇನಿಲ್ಲ. ಅವರ ತೀರ್ಮಾನಗಳನ್ನು ಅವರು ಮಾಡಬಹುದು. ಯಾಕೆಂದರೆ ಅವರ ಮೊದಲನೇ ಉದ್ದೇಶವೇ ಕಾಂಗ್ರೆಸ್ನ ನಾಯಕರುಗಳ ತೀರ್ಮಾನದ ಮೇಲೆ ಮುಂದಿನ ಬೆಳವಣಿಗೆಗಳು ನಿರ್ಧಾರ ಆಗ್ತಕ್ಕಂಥದ್ದು. ಅದರಿಂದ ಕಾಂಗ್ರೆಸ್ನ ನಾಯಕರುಗಳು ಏನು ತೀರ್ಮಾನ ಮಾಡ್ತಾರೆ ಅನ್ನೋದನ್ನು ಕಾದು ನೋಡ್ತಕ್ಕಂಥದ್ದು ಅಷ್ಟೇ ನಮ್ಮ ಪಕ್ಷಕ್ಕೆ ಇವತ್ತಿರ್ತಕ್ಕಂಥ ನಮ್ಮ ಶಕ್ತಿ. ಅಷ್ಟು ಸರ್ಕಾರ ರಚನೆ ಮಾಡ್ತಕ್ಕಂಥ ಸನ್ನಿವೇಶ ಬಂದಿದೆ ಅಂತಕ್ಕಂಥದ್ದು ನನ್ನಲ್ಲೇನು ಆ ರೀತಿ ಭಾವನೆಗಳೇನಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈಗ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ ಶಾಸಕರ ಮನವೊಲಿಕೆಗೆ ಏನಾದರೂ ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ ಅವರು? ಮತ್ತೆ ಕರ್ನಾಟಕದ ರಾಜಕೀಯಕ್ಕೆ ಸಂಬಂಧಿಸಿರತಕ್ಕಂಥ ನಾಟಕೀಯ ಬೆಳವಣಿಗೆಗಳು ದೆಹಲಿಯಲ್ಲಿ ಪ್ರಾರಂಭವಾಗಿವೆ. ಕಳೆದ ನವೆಂಬರ್ನಲ್ಲಿ ಇವು ಅಂತ್ಯ ಕಂಡಿದ್ವು. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ದೆಹಲಿಗೆ ಆಗಮಿಸಿದ್ದಾರೆ. ಬಂಡೆಪ್ಪ ಕಾಶೆಂಪೂರ್ ಅವರ ಜೊತೆಗೆ ಸ್ವಲ್ಪ ಹೊತ್ತಿನ ಮುಂಚೆ ಕುಮಾರಸ್ವಾಮಿ ಬಂದಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈಗ ಮಾತನಾಡಲು ನಮ್ಮ ಜೊತೆಗಿದ್ದಾರೆ. ಕುಮಾರಸ್ವಾಮಿ ಅವರೇ, ಮತ್ತೆ ಅಕ್ಟೋಬರ್ನ ಆ ತಾಜ್ ಎಕ್ಸಾಟಿಕಾ, ಗೋವಾದ ತಾಜ್ ಎಕ್ಸಾಟಿಕದ ಕ್ಷಣಗಳು ದೆಹಲಿಯಲ್ಲಿ ರೀಪ್ಲೇ ಆಗ್ತಕ್ಕಂಥ ಸಾಧ್ಯತೆಗಳಿವೆ? ಇಲ್ಲ, ಆ ರೀತಿಯ ಬೆಳವಣಿಗೆಗಳು ಆಗ್ತಕ್ಕಂಥದ್ದು ತುಂಬ ವಿರಳ ಅಂತಕ್ಕಂಥ ನನ್ನ ಅಭಿಪ್ರಾಯ. ಯಾಕೆಂದರೆ ಇವತ್ತು ಈ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪು ಏನು ನಿನ್ನೆ ದಿವಸ ಬಂದಿದೆ, ಅದರ ಹಿನ್ನೆಲೆಯಲ್ಲಿ BJPಯ 11 ಜನ ಶಾಸಕರುಗಳು ಮತ್ತು 5 ಪಕ್ಷೇತರ ಶಾಸಕರು ಅವರ ಶಾಸಕ ಸ್ಥಾನದ ಅನರ್ಹತೆಯನ್ನು ಇವತ್ತೇನು ಉಳಿಸ್ಕೊಂಡಿದ್ದಾರೆ, ಅರ್ಹತೆಯನ್ನು ಏನು ಪಡ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಹಿನ್ನೆಲೆಯಲ್ಲಿ. ಬಹುಶಃ ರೆಸಾರ್ಟ್ನ ರಾಜಕಾರಣ ಮರುಕಳಿಸ್ತದೆ ಅಂತಕ್ಕಂಥದ್ದು ನಾನು ಆ ರೀತಿಯ ಒಂದು ನಿರೀಕ್ಷೆಗಳನ್ನೇನು ಇಟ್ಕೊಂಡಿಲ್ಲ. ಈಗ ಅದರ ಅವಶ್ಯಕತೆಯೂ ಇಲ್ಲ. ಇವತ್ತು ಅವರು ಸ್ವತಂತ್ರವಾಗಿ ಇವತ್ತೇನು ಮಾನಸಿಕವಾಗಿ ಕಳೆದ 6-7 ತಿಂಗಳಿಂದ ಸಂಕಷ್ಟದಲ್ಲಿದ್ದರು. ಇವತ್ತು ಅವರಿಗೆ ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದ ಮಾನಸಿಕ ಒಂದು ನೋವಿನಿಂದ ಹೊರಗೇನು ಬಂದಿದ್ದಾರೆ. ಬಹುಶಃ ಸೂಕ್ತವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ಅವರಲ್ಲೂ ರಾಜಕೀಯದ ಅನುಭವ ಏನಿದೆ, ಬಹುಶಃ ಅವರು ಸೂಕ್ತವಾದಂಥ ನಿರ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಹುಟ್ಟಿಕೊಳ್ತಾ ಇರೋದು, ಒಂದು BJP ಜೊತೆ ಶಾಸಕರು ಹೋಗ್ತಕ್ಕಂಥದ್ದು, ಇನ್ನೊಂದು ಕಾಂಗ್ರೆಸ್ JDS ಒಂದು ವೇಳೆ ಪರ್ಯಾಯ ಸರ್ಕಾರ ರಚನೆಗೆ ಕೈ ಹಾಕಿದ ಪಕ್ಷದಲ್ಲಿ 16 ಶಾಸಕರು ಕೂಡ ಮನಸ್ಥಿತಿಯನ್ನು ಬದಲಾಯಿಸಬಹುದು ಅಂತಕ್ಕಂಥ ಸಂಕೇತಗಳು ಶಾಸಕರ ಮೂಲಗಳಿಂದ ಸಿಗ್ತಾ ಇವೆ. ಆ ರೀತಿಯಾಗಿರ್ತಕ್ಕಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಒಪ್ಕೊಂಡ್ರೆ JDS ಕೈ ಜೋಡಿಸುತ್ತಾ ಅಂತಕ್ಕಂಥ ಬಹುಶಃ ಅಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಬಂದಿದೆ ಅಂತಕ್ಕಂಥದ್ದು ಹೇಳಲಿಕ್ಕೂ ಆಗೋದಿಲ್ಲ. ಇದಕ್ಕೆ ಕಾರಣ ಈಗ BJPಯಲ್ಲಿ ಶಾಸಕರ ಸಂಖ್ಯೆ 109 ಇರತಕ್ಕಂಥದ್ದು, ಅಲ್ಲಿಂದ ಈ 11 ಶಾಸಕರು BJPಯ ಒಂದು ಚಿಹ್ನೆ ಮೇಲೆ ಗೆದ್ದಿದ್ದಾರೆ. ಅವ್ರು ಏನು ತೀರ್ಮಾನ ಮಾಡ್ತಾರೆ? ಯಾಕಂದರೆ BJPಯ ನಾಯಕರುಗಳೇ ಹೇಳ್ತಕ್ಕಂಥ ಪ್ರಕಾರ ಅವರ ನಂಬರ್ಸ್ ಈಗ 121ಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ JDS ಪಕ್ಷಗಳು ಸೇರಿ ಸರ್ಕಾರವನ್ನು ರಚನೆ ಮಾಡ್ತವೆ ಅಂತಕ್ಕಂಥದ್ದು ಒಂದು ರಾಜಕೀಯವಾಗಿ ಏನು ಒಂದು ಚರ್ಚೆಗೆ ಗ್ರಾಸ ಇದೆ. ಅಂಥ ಒಂದು ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿಲ್ಲ, ಆಗೋದು ಇಲ್ಲವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವರೇ, ಕಳೆದ 4 ದಿನಗಳ ಹಿಂದೆವರೆಗೂ ಸುಪ್ರೀಂ ಕೋರ್ಟ್ನಲ್ಲಿ ನಾವು ನೋಡ್ತಾ ಇದ್ವಿ, ಶಾಸಕರು ಮತ್ತು BJPಯವರ ಮಧ್ಯೆ ಸಾಕಷ್ಟು ಬಿರುಸಿನ ವಾದ ವಿವಾದಗಳು ನಡೀತಾ ಇದ್ವು. ಇವತ್ತು BJP ಹೇಳ್ತಾ ಇದೆ 11 ಶಾಸಕರು ನಮ್ಮವರೇ, ಅವರಿಗೆ ಸ್ವಾಗತವಿದೆ ಅಂತಕ್ಕಂಥದ್ದು. ತಾಂತ್ರಿಕವಾಗಿ ಸರಿಯಾದರೂ ರಾಜಕೀಯವಾಗಿ ಇದರ ಬಗ್ಗೆ ಏನು ಹೇಳ್ತೀರಿ? ಆ 11 ಶಾಸಕರು ನಮ್ಮವರೇ ಅಂತಕ್ಕಂಥ ಒಂದು
ಪ್ರತಿಕ್ರಿಯೆಗಳನ್ನು ಇವತ್ತೇನು ವ್ಯಕ್ತಪಡಿಸ್ತಾ ಇದ್ದಾರೆ ಅದು BJPಯ ನಾಯಕರುಗಳ ಕೀಳುಮಟ್ಟದ ಮನೋಭಾವ. ಅವರಿಗೆ ಅಧಿಕಾರವನ್ನು ಉಳಿಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಯಾರನ್ನ ಯಾವ ಮಟ್ಟಕ್ಕಾದರೂ ಓಲೈಸಲಿಕ್ಕೆ ಅವರು ಯಾವ ರೀತಿ ಹೋಗ್ತಾರೆ ಅಂತಕ್ಕಂಥ ಇದೊಂದು ನಿದರ್ಶನ ಸಾಕ್ಷಿ. ಅವರ ಪಕ್ಷದಿಂದಲೇ ಆಯ್ಕೆಯಾದಂಥ ಶಾಸಕರುಗಳನ್ನು ಇವತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ, ಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ 5 ಜನ ಪಕ್ಷೇತರ ಶಾಸಕರು ಅವತ್ತು ಬೆಂಬಲ ಕೊಡದೆ ಹೋಗಿದ್ರೆ ಅವ್ರ ಸರ್ಕಾರವೇ ರಚನೆ ಆಗ್ತಾ ಇರಲಿಲ್ಲ. ಆ ಬೆಂಬಲ ಕೊಟ್ಟಂಥ 5 ಜನ ಪಕ್ಷೇತರನ್ನ ಇವತ್ತು ಮಂತ್ರಿಮಂಡಲದಿಂದ ಅದರಲ್ಲಿ ಕೆಲವರನ್ನ ಕೈಬಿಟ್ಟು ಇಂಥ ಒಂದು ಘಟನೆಗಳಿಗೇನು ಕಾರಣಕರ್ತರಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಬಂದಂಥ ಹಿನ್ನೆಲೆಯಲ್ಲಿ ಅವರೆಲ್ಲ ನಮ್ಮವರೇ ಅಂತ ಏನು ಹೇಳ್ತಾ ಇದ್ದಾರೆ. ಕಳೆದ 6 ತಿಂಗಳಲ್ಲಿ ಅವರ ಬಗ್ಗೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ BJPಯ ನಾಯಕರುಗಳು ಅದನ್ನು ನೋಡಿದಾಗ ಇವತ್ತು ನಿನ್ನೆ ಅವರ ಒಂದು ಪ್ರತಿಕ್ರಿಯೆ ಏನಿದೆ ನಿಜಕ್ಕೂ ಅವರಿಗೆ ಮಾನ ಮರ್ಯಾದೆ ಇದೆಯೋ ಇಲ್ಲ ನಾಚಿಕೆ ಅನ್ನತಕ್ಕಂಥದ್ದು ಇದೆಯೋ ಅನ್ನೋದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಕುಮಾರಸ್ವಾಮಿ ಅವರೇ, ಕಡೆಯ ಪ್ರಶ್ನೆ, ತಾವು 16 ಜನ ಶಾಸಕರನ್ನ ಭೇಟಿಯಾಗೋಲ್ಲ, ಅವರು ಸ್ವತಂತ್ರರು ಅಂತಕ್ಕಂಥದ್ದನ್ನು ಹೇಳಿದರು. ಆದರೆ 16 ಜನ ಕೂಡ ನಿಮ್ಮ ಮಿತ್ರರು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ಸಂಗತಿ. ಈ ಸಮಯದಲ್ಲಿ ಅವ್ರಿಗೆ ಏನು ರಾಜಕೀಯ ಸಲಹೆ ಏನು ಕೊಡ್ತೀವಿ? ಅವತ್ತಿನ ಅವರ ತೀರ್ಮಾನ, ಯಾಕಂದರೆ ನಾನು ಅವ್ರ ಮೇಲೆ ಒತ್ತಾಯಕ್ಕೆ ಅವ್ರು ತೆಗೆದುಕೊಂಡಂಥ ನಿರ್ಧಾರಗಳಲ್ಲ. ಅವರ ಜೊತೆಯಲ್ಲಿದ್ದದ್ದ ಕೆಲವು ಮಂತ್ರಿಗಳನ್ನು ಅವರೇನು ಕೈ ಬಿಟ್ಟರು BJPಯ ಸರ್ಕಾರದಲ್ಲಿ ಮಂತ್ರಿಮಂಡಲ ಪುನರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಹಾಗೂ ಯಡಿಯೂರಪ್ಪನವರು ಅವರ ಇಲಾಖೆಗಳಲ್ಲಿ ಸ್ವತಂತ್ರವಾಗಿ ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡದೆ, ವಿಶ್ವಾಸಕ್ಕೂ ತೆಗೆದುಕೊಳ್ಳದೆ, ಅವರಲ್ಲಿ ಒಂದು ರೀತಿಯ ಮಾನಸಿಕವಾಗಿ ಅವರು ಮಂತ್ರಿಗಳಾಗೂ ಏನು ಅವಮಾನ ಹೊಂದಿದ್ರು. ಅದರ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಅವರ ಭ್ರಷ್ಟ ಸರ್ಕಾರದ ನಡವಳಿಕೆಗಳನ್ನು ಗಮನಿಸಿ ಅವರೆಲ್ಲರೂ ಒಟ್ಟಾಗಿ ಅವತ್ತೇನು ತೀರ್ಮಾನ ಮಾಡಿದ್ದಾರೆ ಅದು ಆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ನಿಲುವಿಗೆ ಬದ್ಧರಾಗಿ ರಾಜ್ಯದ ಹಿತದೃಷ್ಟಿಯಿಂದ, ವೈಯಕ್ತಿಕವಾದಂಥ ನಮ್ಮ ಹಿತದೃಷ್ಟಿಗಿಂತ ಹೆಚ್ಚಾಗಿ ರಾಜ್ಯದ ಹಿತದೃಷ್ಟಿಯಿಂದ ಬಹುಶಃ ರಾಷ್ಟ್ರದಲ್ಲೇ ಇಂಥ ಒಂದು ಅನಾಗರಿಕ ಸರ್ಕಾರವನ್ನು ನಾವು ಮತ್ತೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ರೀತಿಯ ಭ್ರಷ್ಟಾಚಾರವನ್ನು ಮಾಡಿ ನಾವೇನೂ ಮಾಡೇ ಇಲ್ಲ, ನಾವು ಮಾಡಿರ್ತಕ್ಕಂಥದ್ದೇ ಸರಿ ಅಂತಕ್ಕಂಥ ರೀತಿಯಲ್ಲಿ ಆ ಬಂಡತನದಲ್ಲೇನಿದ್ದಾರೆ. ಇಂಥ ಒಂದು ಕೆಟ್ಟ ಸರ್ಕಾರವನ್ನು ನಾವು ಎಲ್ಲೂ ಕಂಡಿಲ್ಲ. ಇವತ್ತು ರಾಜ್ಯವನ್ನು ಉಳಿಸ್ತಕ್ಕಂಥ ದೃಷ್ಟಿಯಿಂದ ಅವರು ಒಂದು ಉತ್ತಮವಾದಂಥ ನಿರ್ಧಾರ ಮಾಡ್ತಕ್ಕಂಥದ್ದು ಏನಾಗಿರಬೇಕು ಅಂತ, ಇಂಥ ಒಂದು ಭ್ರಷ್ಟ ವ್ಯವಸ್ಥೆಯನ್ನು ನಿರ್ಮೂಲ ಮಾಡಲಿಕ್ಕೆ ಇವತ್ತು ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಕರ್ನಾಟಕ ರಾಜ್ಯದ ರಾಜಕಾರಣ ಒಂದು ಒಳ್ಳೆ ಉತ್ತಮವಾದಂಥ ರಾಜ್ಯ ಅಂತಕ್ಕಂಥ ಒಂದು ಭಾವನೆಗಳ ಹಿಂದೆ ಏನಿತ್ತು ಮತ್ತು ಕರ್ನಾಟಕಕ್ಕೆ ಅದರದೇ ಆದಂಥ ಒಂದು ಸ್ಥಾನಮಾನಗಳು ದೇಶದಲ್ಲಿ ಏನಿತ್ತು ಅದು ಎಲ್ಲವನ್ನ ಇವತ್ತು ಏನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಅದನ್ನು ಮತ್ತೆ ಸರಿಪಡಿಸ್ತಕ್ಕಂಥದ್ದಕ್ಕೆ ಒಂದು ಸರಿಯಾದ ರೀತಿ ನಿರ್ಧಾರ ಬಹುಶಃ ಅವ್ರು ತೆಗೆದುಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ. ಕುಮಾರಸ್ವಾಮಿ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಒಟ್ಟಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೆಪ್ಟೆಂಬರ್ಗಿಂತ ಈಗ ಹೆಚ್ಚು ಡಿಫೆನ್ಸಿವ್ ಆಗಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅನಿಸ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರಾಜ್ಯಪಾಲರು, ಅನರ್ಹತೆಯಿಂದ ಅರ್ಹತೆಗೆ ಬಂದಿರತಕ್ಕಂಥ 16 ಶಾಸಕರು, ಎಲ್ಲ ಸ್ಟೇಕ್ ಹೋಲ್ಡರ್ಸು ಕೂಡ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಹೆಚ್ಚಿನ ನಾಟಕೀಯ ಬೆಳವಣಿಗೆಗಳು ಪ್ರಾಯಶಃ ನಾಳೆ ಮಧ್ಯಾಹ್ನದವರೆಗೆ ದೆಹಲಿಯಲ್ಲೇ ನಡೀತಕ್ಕಂಥ ಸಾಧ್ಯತೆಗಳಿವೆ. ಓಕೆ, ಧನ್ಯವಾದ ಪ್ರಶಾಂತ್, ತಮ್ಮೆಲ್ಲ ಮಾಹಿತಿಗಾಗಿ.